ರಾಜ್ಯದಲ್ಲಿ ಟೀಕೆ ಸರ್ಕಾರದ ದರ್ಬಾರ್ ಶುರುವಾಗಿದೆ. 13 ಸಚಿವರು ಆಡಳಿತ ಶುರು ಮಾಡಿದ್ದಾರೆ. ವಿಷಯ ಅಂದ್ರೆ ಇನ್ನೂ 19 ಸಚಿವ ಸ್ಥಾನ ಖಾಲಿ ಇದ್ದು 30ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದಿದ್ದಾರೆ. ಬೆಂಬಲಿಗರನ್ನ ರಸ್ತೆಗಿಳಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಚಿವ ಸ್ಥಾನ ಬೇಕು ಅಂತ ಪ್ರತಿಭಟನೆ, ಮಂತ್ರಿಗಿರಿ ಸಿಗಲಿ ಅಂತ ದೇವರಿಗೆ ಪೂಜೆ, ತಮ್ಮ ನಾಯಕನಿಗೆ ಹುದ್ದೆ ದೊರಕಲಿ ಅಂತ ದೀರ್ಘದಂಡ ನಮಸ್ಕಾರ. ಮಂತ್ರಿಗಿರಿಗಾಗಿ ಜಿಲ್ಲೆಯಲ್ಲೂ ಶಾಸಕರ ಲಾಬಿ. 5 ಸಚಿವ ಸ್ಥಾನಕ್ಕಾಗಿ ಮುಸ್ಲಿಂ ಮುಖಂಡರ ಆಗ್ರಹ. ಅಳೆದು ತೂಗಿ ಜಾತಿ ಲೆಕ್ಕಾಚಾರ ಹಾಕಿ 13 ಸಚಿವರ ಹೆಸರು ಅಂತಿಮಗೊಳಿಸಿದ್ದ ಹೈಕಮಾಂಡ್ ನಿನ್ನೆ ಪ್ರಮಾಣ ವಚನ ಮುಗಿಯುತ್ತಿದ್ದಂತೆ ನೆಟ್ಟುಸಿರು ಬಿಟ್ಟಿತ್ತು. ಆದರೆ ಇನ್ನೂ 19 ಸ್ಥಾನಗಳು ಖಾಲಿ ಇರೋದ್ರಿಂದ ಕಾಂಗ್ರೆಸ್ ಶಾಸಕರು ಭರ್ಜರಿ ಲಾಬಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಮುದಾಯಗಳು ಕೂಡ ಸಿಡಿದೆದ್ದಿವೆ. ಮುಸ್ಲಿಂ ಸಮುದಾಯದ ಓಟಿನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ನಮಗೆ 5 ಸಚಿವ ಸ್ಥಾನ ಕೊಡಬೇಕು. ಈಗಾಗಲೇ ಯುಟಿ ಖಾದರ್ಗೆ ಸಚಿವ ಸ್ಥಾನ ಸಿಕ್ಕಿದ್ದು, ಜಮೀರ್ ಅಹಮದ್, ಎನ್ಎ ಹ್ಯಾರಿಸ್, ತನ್ವೀರ್ ಸೇಠ್, ಸಲೀಂ ಅಹಮದ್ಗೂ ಮಂತ್ರಿಗಿರಿ ಕೊಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಧರ್ಮಗುರುಗಳು ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಇಲ್ಲದಿದ್ರೆ ನಮ್ಮ ಶಕ್ತಿ ತೋರಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು 18% ಮುಸ್ಲಿಂ ಕರ್ನಾಟಕನಾಗ ಇದ್ದೇವೆ. ನಾವು ಎಲ್ಲರೂ ಕೂಡಿ ಒಂದಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕಿ ಗೆಲ್ಲಿಸ್ತೇವೆ. ಮುಂದಿನ ದಿನವೂ ನಾವು ಹೀಗೆ ಮಾಡಿ ನೀವು ಇದು ಕೊಟ್ಟರೆ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ನಮ್ಮ ಮುಸ್ಲಿಂ 5 ಮಂದಿಗೆ ಕ್ಯಾಬಿನೆಟ್ ಒಳಗೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಭಾರಿ ಅನಾಹುತ ಆಗುತ್ತೀರಿ. ಇದು ಜಮೀರ್ ಪರ ಜಾರಕಿಹೊಳಿ ಬಾಲಕೃಷ್ಣ ಬ್ಯಾಟಿಂಗ್. ಮೊದಲ ಕಂತಿನಲ್ಲೇ ಜಮೀರ್ ಸಚಿವರಾಗ್ತಾರೆ, ಅದರಲ್ಲೂ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತಿತ್ತು. ಆದರೆ ಡಿಸಿಎಂ ಇರಲಿ, ಜಮೀರ್ಗೆ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ. ಆಡಿಯೋ ಬಾಂಬ್ನಿಂದಲೇ ಜಮೀರ್ ವಂಚಿತರಾಗಿದ್ದಾರೆ ಎನ್ನಲಾಗ್ತಿದೆ. ಜಮೀರ್ ಶಕ್ತಿ ಪಕ್ಷಕ್ಕೆ ಅಗತ್ಯ ಇದೆ ಅಂತ ಹೇಳಿರುವ ಸತೀಶ್ ಜಾರಕಿಹೊಳಿ ಸ್ಥಾನ ತಪ್ಪಿಸಲು ಆಡಿಯೋ ಬಿಟ್ಟಿದ್ದಾರೆ ಅಂದ್ರು. ಇನ್ನು ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ವಿಚಾರ ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆದರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಈಗ ಅವರು ಕೂಡ ಒಂದು ಜನಾಂಗದ ಪ್ರಬಲವಾದಂಥ ನಾಯಕ, ಅದರಿಂದ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಆಡಿಯೋನಲ್ಲಿ ಅದು ಫೇಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಫೇಕೋ ಇಲ್ಲೋ ಅಂತೇಳಿ ಅದು ತೀರ್ಮಾನ ಆಗ್ತದೆ. ಸಚಿವ ಸ್ಥಾನಕ್ಕಾಗಿ ಬೆಂಬಲಿಗರ ಪೂಜೆ, ಪ್ರತಿಭಟನೆ. ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡಗೆ ಸಚಿವ ಸ್ಥಾನ ಸಿಗಲಿ ಅಂತ ಬೆಂಬಲಿಗರು ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಶಿವಲಿಂಗೇಗೌಡ ಹುಟ್ಟೂರು ಕುಡುಕುಂದಿಯ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ್ರೆ, ಗದಗ ಜಿಲ್ಲೆ ರೋಣ ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಿ ಅಂತ ಬೆಂಬಲಿಗರು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ವೀರಭದ್ರೇಶ್ವರ ದೇವಸ್ಥಾನದಿಂದ ದರ್ಗಾದವರೆಗೂ ದೀರ್ಘದಂಡ ನಮಸ್ಕಾರ ಹಾಕಿ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಆರ್ವಿ ತಿಮ್ಮಾಪುರ ಬೆಂಬಲಿಗರು ಅಸಮಾಧಾನ ಹೊರಹಾಕಿದ್ರೆ, ಶಾಸಕ ಪ್ರಸಾದ್ ಅಭಯರಿಗೆ ಸಚಿವ ಸ್ಥಾನ ನೀಡುವಂತೆ ಹುಬ್ಬಳ್ಳಿಯ ದುರ್ಗದ ಬೈಲ್ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಹೀಗೆ ಖಾಲಿ ಇರುವ 19 ಸಚಿವ ಸ್ಥಾನಗಳಿಗೆ 30ಕ್ಕೂ ಹೆಚ್ಚು ಶಾಸಕರು ತೀವ್ರ ಒತ್ತಡ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.